ಕಂಟಿನ್ಯೂ ಮಾಡಿ ಯಾಕಂದ್ರೆ ಅಷ್ಟು ಮತ್ತೆ ಆಸ್ಪತ್ರೆ ಸುತ್ತಾಡ್ಬಿಟ್ಟಿದೀವಿ ಸರ್, ಆಸ್ಪತ್ರೆ ಟ್ಯಾಬ್ಲೆಟ್ ಅಂತೆಲ್ಲ. ಸ್ಟಾರ್ಟ್ ಮಾಡ್ತಾ ಎಷ್ಟು weight ಇದ್ರಿ 83 ಸರ್. ಇವಾಗ? 65 ಸರ್. ಓಕೆ, ಸೊ ಆಲ್ಮೋಸ್ಟ್ 18 kg ಅಷ್ಟು weight ಲಾಸ್ ಆಗಿದೆ ಅಲ್ವಾ? ಹೌದು. ಮುಂಚೆ ಜಾಯ್ನ್ ಆಗಕ್ ಮುಂಚೆ ಏನೇನ್ ಪ್ರಯತ್ನಗಳು ಮಾಡಿದ್ರಿ? ಜಾಯ್ನ್ ಆಗೋಕೆ ಮುಂಚೆ ಕ್ರಾಶ್ ಡಯಟ್ ಮಾಡಿದ್ದೆ, ಅದಾದ್ಮೇಲೆ ಶೇಕ್ ಆಯ್ತು ಸರ್. ಹ್ಮ್. ಅದ್ರಲ್ಲಿ ಬಹಳ ಲಾಸ್ ಆಯ್ತು ನಂದು. ಕಡಿಮೆ ಅಂದ್ರೆ ನನಗೆ ತಗೊಂಡು ಬಹಳ ಬಾಡಿನು ಪೇನ್ ಜಾಸ್ತಿ ಆಯ್ತು ನನಗೆ. ಹಾ. ಸೈಡ್ ಬಹಳ ಪೇನ್ ಆಗ್ತಾ ಇತ್ತು ನನಗೆ. ಹ್ಮ್. ಹೋಗಿ ಚೆಕ್ ಮಾಡಿಸ್ತೀನಿ, ಏನೂ ಇಲ್ಲ. ಬಟ್ ಆದ್ರೂ ಪೇನು. ನೀವು ಈಡಲ್ಲಿ ಹೇಳಿದ್ರಿ ನನಗೆ ಎಲ್ಲಾ ಟ್ರೈ ಮಾಡಿ ಕಡೆ ನಮ್ಮ ಹತ್ರ ಬರ್ತಾರೆ ಅಂತ. ಹಾ. Okay. ಬಟ್ ಆದ್ರೂ ಆ ವಿಡಿಯೋ ನೋಡಿ ನಾನು ಆದ್ರೂನು ನಮ್ದಿರ ಶೇಕ್ ಹೋದೆ. ಬಟ್ ಹಾ. ಆಮೇಲೆ ಮತ್ತೆ ಇಲ್ಲಿಗೆ ಬಂದೆ ನಾನು. ನಾನು ಒಂದೇ PCOD ಪ್ರಾಬ್ಲಮ್ ಇದ್ದಿದ್ದು. ಮಂತ್ಲಿ ಆಗ್ತಾ ಇರ್ಲಿಲ್ಲ. 5 ಮಂತ್ ಒಂದ್ಸಲ, 3 ಮಂತ್ ಒಂದ್ಸಲ, ಇನ್ನೊಂದ್ಸತಿ 4 ಮಂತ್ ಒಂದ್ಸಲ ಆಗ್ತಾ ಇದೆ. ಇವಾಗ ರೆಗ್ಯುಲರ್ ಆಗಿದ್ಯಾ? ಹ್ಮ್ ಸರ್, ನಿಜವಾಗ್ಲೂ ಆಗ್ತಾ ಇದೆ ನಂದು. ಬರೀ ಓಕೆ. ಟ್ಯಾಬ್ಲೆಟ್ ಹಾಕೊಂಡ್ರೆ ಮಾತ್ರ ಆಗ್ತಾ ಇದೆ. ಟ್ಯಾಬ್ಲೆಟ್ 30 ದಿನಕ್ಕೊಂದು ಟ್ಯಾಬ್ಲೆಟ್ ಕೊಡ್ತಾ ಇದೆ ಸರ್. ಅದ್ ಹ್ಮ್. ಹಾಕೊಂಡಾಗ ಮಾತ್ರ ಆಗ್ತಾ ಇದೆ. ಹ್ಮ್. ಮತ್ತೆ ಅದ್ ಬಿಟ್ಮೇಲೆ ಮತ್ತೆ ಅದೇ. ಆಮೇಲೆ ಜುಲೈ ಮಂತ್ ಅಲ್ಲಿ ಮತ್ತೆ ಕನೆಕ್ಟ್ ಆದ್ರು, ಈ ತರ ಸ್ಟಾಪ್ ಮಾಡಿದೀನಿ, ಹೆಲ್ದಿಯಾಗಿ ಹ್ಮ್. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಸೊ ಹ್ಮ್. ಎಲ್ಲದಕ್ಕೂ ಓಕೆನಾ ಅಂತ ಕೇಳ್ಕೊಂಡು ಅವರು ಸ್ಟಾರ್ಟ್ ಮಾಡಿದ್ರು. ತುಂಬಾ ಹ್ಮ್. ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಡೆಡಿಕೇಶನ್ ಇಂದ ಮಾಡಿದ್ದಾರೆ. ಸೊ ಅವ್ರು ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ. ಈಗ ನೀವು ವೈಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ನಮ್ಮನ್ನ ಒಂದ್ಸಲನು ಮೀಟ್ ಆಗಿಲ್ಲ, ಸುಧನ್ ಒಂದ್ಸಲ ಮೀಟ್ ಆಗಿಲ್ಲ. ಸೊ ಇಲ್ಲ ಮಾಡ್ಬೋದಾ ಸರ್, ಇಲ್ಲ. ಎಲ್ಲಿಂದ ಬೇಕಾದ್ರೂ? ಮಾಡ್ಬೋದು ಸರ್. ಹಾಯ್, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಇವತ್ತು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು, ಪರಿಚಯ ಮಾಡಿಸ್ತಿರೋದು ಲತಾ ಅಂತ. ಇವರು ಬೆಂಗಳೂರಿನವರೇ, ವೈಟ್ ಫೀಲ್ಡ್ ಅಲ್ಲಿ ಇರೋದು ಲತಾ ಅವರು. ಲತಾ ಅವರು ಆಲ್ಮೋಸ್ಟ್ ಒಂದು 18 kg ಅಷ್ಟು weight ಲಾಸ್ ಮಾಡಿದ್ದಾರೆ ನಮ್ಮ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಿ. ಸೊ ಅವರ ಪಕ್ಕದಲ್ಲಿ ಇರೋದು ಅವರ ಕೋಚ್ ಬಂದು ಸುಧಾ ಅಂತ. ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ weight ಲಾಸ್ ಜರ್ನಿನ? ಹೆಂಗ್ ಗೊತ್ತಾಯ್ತು ನಮ್ ಬಗ್ಗೆ? ಸೊ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡ್ತೀನಿ ನಾನು, ವಿಡಿಯೋಗಳೆಲ್ಲ ಜಾಸ್ತಿ. ಓಕೆ. ಯಾರೇ ಡಯಟ್ ಅಂತ ಬಿಟ್ರು ಅದೆಲ್ಲ ನಾನು ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡೋಣ, ಟ್ರೈ ಮಾಡೋಣ ಅನ್ಬಿಟ್ಟು ನಾನು ಟ್ರೈ ಮಾಡಿದೆ. ಸೊ ಅದಕ್ಕಿಂತ ನಂಗೆ ಮುಂಚೆ ಗುಡ್. ಇದಕ್ಕಿಂತ ಮುಂಚೆ ಜಾಯ್ನ್ ಆಗಕ್ ಮುಂಚೆ ಏನೇನ್ ಪ್ರಯತ್ನಗಳು ಮಾಡಿದ್ರಿ? ಜಾಯ್ನ್ ಆಗೋಕೆ ಮುಂಚೆ ಕ್ರಾಶ್ ಡಯಟ್ ಮಾಡಿದ್ದೆ, ಅದಾದ್ಮೇಲೆ ಶೇಕ್ ಆಯ್ತು ಸರ್. ಹ್ಮ್. ಅದ್ರಲ್ಲಿ ಬಹಳ ಲಾಸ್ ಆಯ್ತು ನಂದು. ಎಷ್ಟ್ ದಿನ ಮಾಡಿದ್ರಿ ಹಸ್ಬೆಂಡ್ ಅದನ್ನ? ಬೈದ್ ಆಯ್ತು ಸರ್. 1 ಇಯರ್ ಏನೋ ಮಾಡಿದೆ. 1 ಇಯರ್ ಮಾಡಿದೆ ಸರ್. ಹೌದಾ? ಕಡಿಮೆ ಆಗಿ ಮತ್ತೆ ಗೇನ್ 1 ಇಯರ್ ಆದ್ರ? ಕಡಿಮೆ ಅಂದ್ರೆ ನನಗೆ ತಗೊಂಡು ಬಹಳ ಬಾಡಿನು ಪೇನ್ ಜಾಸ್ತಿ ಆಯ್ತು ನನಗೆ. ಹಾ. ಸೈಡ್ ಬಹಳ ಪೇನ್ ಆಗ್ತಾ ಇತ್ತು ನನಗೆ. ಹ್ಮ್. ಹೋಗಿ ಚೆಕ್ ಮಾಡಿಸ್ತೀನಿ, ಏನೂ ಇಲ್ಲ. ಬಟ್ ಆದ್ರೂ ಪೇನು. ಲಿವರ್. ಓಕೆ. ಫ್ಯಾಟಿ ಲಿವರ್ ಆಗೋಗಿತ್ತು. ಹ್ಮ್. ಅದ್ ತಗೊಂಡ್ಮೇಲೆ ಬಹಳ ಫ್ಯಾಟಿ ಲಿವರ್ ಆಗೋಗಿತ್ತು ನನಗೆ. ಹಸ್ಬೆಂಡ್ ಜಿಮ್ ಟ್ರೈನರ್. ಹೌದಾ? ಅವ್ರು ಓಕೆ. ಹೇಳಿದ್ರು, ನಾನು ಎಷ್ಟೊಂದ್ ಜನ ಟ್ರೈ ಮಾಡಿದೀನಿ, ಬಟ್ ಹಾ. ಇನ್ನೊಂದ್ ಟ್ರೈ ಮಾಡೋದು ನನ್ಗೆ ಆಗಿಲ್ಲ, ನಿನ್ಗೆ ಇವರೇ ಸರಿ ಅಂತಾರೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್. ಆರಾಮ್ ಸರ್, ಚೆನ್ನಾಗಿದೆ. ನೀವು ಸರ್? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿರೋದು ಸರ್ ನೀವು? ನಾನು ವೈಟ್ ಫೀಲ್ಡ್ ಸರ್. ಸಪೋರ್ಟ್ ಮಾಡಿದೀರಾ ಅಂದ್ರೆ ಖುಷಿ ವಿಷಯ. ಇಲ್ಲ ಸರ್, ನಾನು ಎಷ್ಟು ಹೇಳಿದ್ರು ಡಯಟ್ ಫಾಲೋ ಮಾಡ್ತಾ ಇರ್ಲಿಲ್ಲ. ಹಾ, ಅಲ್ಲ ಅದ್ ನಿಜಾನೇ. ನನ್ನ So, ಹೆಂಡತಿನೇ ನಾನು ಹೇಳಿದ ಮಾತು ನನ್ನ ಹೆಂಡತಿ ಕೇಳಲ್ಲ. ಹಾ. ಅದೇ ಅದು. ಎಷ್ಟೋ ಹೇಳಿ ಡಯಟ್ ಎಲ್ಲ ನಾನು ಕೊಟ್ಕೊಟ್ಟೆ, ಬಟ್ ಅವ್ರು ಯಾವ್ದು ಫಾಲೋ ಮಾಡಿಲ್ಲ. ಹಾ. So, ಕೊನೆಗೆ ಇಲ್ಲ, ನಾನು ಶೇಕ್ ಇಂದ ಹೋಗ್ತೀನಿ ನಾನು ಅಂತೇಳಿ ಅದಕ್ಕೂ ನಾನು ಕಾಸು ಕೊಟ್ಟು ಎಲ್ಲ ಮಾಡಿಸಿದೆ. ನೀವು ಆಮೇಲೆ ಬಿಡಬಾರ್ದಿತ್ತಲ್ಲ ಅದಕ್ಕೆಲ್ಲ. ನಾನು ಹೇಳ್ದೆ ಸರ್, ಸುಮಾರು ಸತಿ ಹೇಳ್ದೆ, ಅವ್ರು ಕೇಳಿಲ್ಲ ಮಾತು. ಇಲ್ಲ, ನಾನು ಆಗ್ಲೇಬೇಕು. ಯಾರೋ ಬಂದ್ ಒಂದ್ 3-4 ಜನ ಲೇಡೀಸ್ ಕುತ್ಕೊಂಡ್ ಮಾತಾಡಿದಾಗ ಇವರು ಹಂಗೆ ಇಂಟ್ರೆಸ್ಟ್ ತೋರಿಸಿ ಹೋಗಿ ಹ್ಮ್. ಅದಕ್ಕೆ ಜಾಯ್ನ್ ಆಗಿದೆ. ಓಕೆ. ಸೊ ಅದಾಗಿಂದ ನಾನು ಬೇಡ ಇವಾಗ ನಿಮ್ ಖುಷಿ ಅಂತ. ಇದೆಯಾ ನ್ಯಾಚುರಲ್ ಆಗಿ ಇವೆಲ್ಲ ಮಾಡಿದ್ರಲ್ಲ? ಹೌದು ಸರ್, ಇವಾಗ ಖುಷಿ ಇದೆ. ಇರ್ಲಿಲ್ಲ, ನೀವು ಏನೇನ್ ಕೊಟ್ಟಿದ್ರು ಅದೆಲ್ಲ ನಾನು ಫಾಲೋ ಮಾಡಿರ್ಲಿಲ್ಲ. ನಾನು ಸಪ್ರೇಟ್ ಆಗಿ ಇವ್ರು ತಿನ್ನೋ ತರಾನು ಇರ್ಬೇಕು, ಮತ್ತೆ ವರ್ಕೌಟ್ ಮಾಡ್ಬೇಕಾಗಿತ್ತು. ಬಟ್ ಇವ್ರು ಬರೀ ಹಾ. ತಿನ್ನೋದ್ ಮಾತ್ರ ವರ್ಕೌಟ್ ಮಾಡ್ತಾ ಇರ್ಲಿಲ್ಲ. ಹಾ. ಇವಾಗ ವರ್ಕೌಟ್ ಸೊ ಮಾಡ್ತಿದಾರಲ್ಲ? ಅದು ಇವಾಗ ಯೂಸ್ ಆಗಿದೆ. ಹಾ, ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಮನೆ ಮಾಡ್ತಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಹ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನೇ ತಪ್ಪು ಮಾಡೋದು ಪರವಾಗಿಲ್ಲ, ಈಗ ಸರಿಯಾದ ದಾರಿ ಹಿಡಿದು ಗುರಿ ತಲುಪಿದಿರಲ್ಲ. 18 kg ಕಡಿಮೆ ಮಾಡೋದು ಹೌದೌದು ಏನು ಸರ್. ತಮಾಷ್? ಬಟ್ ಈಗ ನೀವ್ ಹೇಳಿದ್ ಮಾತು ನ್ಯಾಚುರಲ್. ಕರೆಕ್ಟ್ ಆಗಿದೆ. ಎಲ್ಲಾ ಕಡೆ ಹೋಗಿ ಮತ್ತೆ ಇಲ್ಲಿ ಬರ್ಲೇಬೇಕು ಅಂತ ಹೇಳಿದ್ರಲ್ಲ, ಆ ಮಾತ್ ನಂಗೆ ನೆನಪಿದೆ ಸರಿ. 18 kg ಕಡಿಮೆ ಮಾಡೋದು ಅಂದ್ರೆ ಅಷ್ಟೊಂದೆಲ್ಲ ತಪ್ಪುಗಳು ಮಾಡದ್ಮೇಲೆ 18 kg ಕಡಿಮೆ ಮಾಡೋದು ಅನ್ನೋದಕ್ಕೆ ಸಖತ್ ಇದು ಬೇಕು, ವಿಲ್ ಪವರ್ ಬೇಕು ಹೌದೌದು ಅಲ್ವಾ? ಸರ್. ಆ, ಈಗ ಅಂದ್ರೆ ನೀವೀಗ ಅಂದ್ರೆ ಈಗ ನಿಮಗೆ ಡಯಟ್ ಮಾಡೋದು ಏನಾದ್ರು ಕಷ್ಟ ಅನ್ಸ್ತಿದ್ಯಾ ಅಥವಾ? ಇಲ್ಲ ಸರ್, ಹಾಗೇನಿಲ್ಲ. ಎಲ್ಲ ತಿನ್ನೋ ಐಟಮೇನೆ. ಬಟ್ ಕೆಲವೊಂದ್ ನೋಡಿರ್ಲಿಲ್ಲ ನಾನು ಅದೆಲ್ಲ. ಬಟ್ ಹ್ಮ್. ನೋಡಿದ್ದೆ, ಬಟ್ ಇದೇನಕ್ ತಿಂತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ.
ಓಕೆ. ಬಟ್ ಆಮೇಲೆ ಗೊತ್ತಾಯ್ತು ಇದಕ್ ಯೂಸ್ ಆಗುತ್ತೆ ಇವೆಲ್ಲ ಅಂತ. ಖಂಡಿತ. ಏನಂದ್ರೆ ಅವರು ಏಪ್ರಿಲ್ ಅಲ್ಲೇ ಕನೆಕ್ಟ್ ಆಗಿದ್ರು ನಮ್ಗೆ. ಓಕೆ. ಸೊ ಆ ಹ್ಮ್ ಟೈಮ್ ಅಲ್ಲಿ ಅವರು ಅದೇ ಶೇಕ್ ಕುಡಿತಾ ಇದೀನಿ ಅಂತ ಹೇಳಿದಾಗ ನಾನು ಓಕೆ ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ಅದನ್ನ ಸ್ಟಾಪ್ ಮಾಡಿ 3-4 ಮಂತ್ಸ್ ಆದ್ಮೇಲೆ ಜಾಯಿನ್ ಮಾಡಿಸ್ಕೊಳ್ಳೋ ತರ ಇತ್ತಲ್ಲ. ಸೊ ಹಾಗಾಗಿ ಅವ್ರನ್ನ ಮತ್ತೆ ಹ್ಮ್ ಆಮೇಲೆ ಜುಲೈ ಮಂತ್ ಅಲ್ಲಿ ಮತ್ತೆ ಕನೆಕ್ಟ್ ಆದ್ರು, ಈ ತರ ಸ್ಟಾಪ್ ಮಾಡಿದೀನಿ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಹ್ಮ್ 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 ಆಮೇಲೆ ಓಕೆ. ಬಂದ್ರು. ಸೊ ಹಾಗಾಗಿ ನಾನು ಫಸ್ಟ್ ಹೇಳಿದ್ದೆ ಅವ್ರಿಗೆ ಸ್ವಲ್ಪ ಸ್ಲೋ ಇರುತ್ತೆ, ಸೊ ಹ್ಮ್ ಎಲ್ಲದಕ್ಕೂ ಓಕೆನಾ ಅಂತ ಕೇಳ್ಕೊಂಡು ಅವರು ಸ್ಟಾರ್ಟ್ ಮಾಡಿದ್ರು. ತುಂಬಾ ಹ್ಮ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಡೆಡಿಕೇಶನ್ ಇಂದ ಮಾಡಿದ್ದಾರೆ. ಸೊ ಅವ್ರು ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ. ಬಟ್ ನಿಮ್ ಮುಖನೂ ಸುಮಾರು ಆಲ್ಮೋಸ್ಟ್ ಆ ಫೋಟೋಗಳಿಗೆ ನೋಡಿದ್ರೆ ಅರ್ಧ ಆಗ್ಬಿಟ್ಟಿದೆ ಅನ್ಸುತ್ತೆ ನೀವು. ಹೌದೌದು ಸರ್. ಅಂದ್ರೆ ನೀವು ಮದ್ವೆ ಹಸ್ಬೆಂಡ್ ಹಾಗೆ ಈಗ ಹೇಳ್ತಾರೆ, ಮದ್ವೆಲಿ ಹೆಂಗಿದ್ಯೋ ಹಂಗಿದ್ಯಾ ಅಂತ ಹೇಳ್ತಾರೆ ಈಗ ಹಸ್ಬೆಂಡ್. ಹೌದಾ, ನೈಸ್. ಅಂದ್ರೆ ಹಾ ಸರ್, ಮದ್ವೆಗೆ ಮದ್ವೆಗ್ ಮುಂಚೆ ನೋಡು. ಮಕ್ಕಳು 2 ಮಕ್ಕಳು ಆಗಕ್ ಮುಂಚೆ ಈ ಹೌದೌದು ಸರ್. ಇಷ್ಟಿದ್ರೆ ಎಷ್ಟು ವೇಟ್ ಇತ್ತು ಅವಾಗೆಲ್ಲ? ಅವಾಗ ಸೇಮ್ ಸರ್, 63, 64. ಹಾ, ಸೊ ಆ ವೇಟಿಗೆ ಬಂದಿದ್ರೆ ಇವಾಗ 5 ವರ್ಷದ 6 ವರ್ಷದ ಹೌದು ಸರ್. ವೇಟಿಗೆ ಸ್ಟಾರ್ಟ್ ಮಾಡ್ತಾ ಎಷ್ಟು ವೇಟ್ ಇದ್ರೆ 82. 83 ಸರ್. ಇವಾಗ? 65 ಸರ್. ಓಕೆ, ಸೊ ಆಲ್ಮೋಸ್ಟ್ 18 kg ಅಷ್ಟು ವೇಟ್ ಲಾಸ್ ಆಗಿದೆ ಅಲ್ವಾ? ಹೌದು ಸರ್. ಮೆಜರ್ಮೆಂಟ್ ಅನ್ನೋದು ಹೊಟ್ಟೆ ಈಗ ಸುತ್ತಳತೆ ಅಂತ ಬಂದು ಎಷ್ಟಿತ್ತು? 43 ಇಂದ 43. 30 ಬಂದಿದೆ. ಆಲ್ಮೋಸ್ಟ್ 13 30. ಇಂಚಸ್. ಹೌದು. ಅಮೇಝಿಂಗ್, ವೆರಿ ಗುಡ್. ಇನ್ನು ಫುಲ್ ಥ್ಯಾಂಕ್ ಯು ಸರ್. ಇನ್ನೊಂದ್ 2-3 ಇಂಚ್ ಮಾಡ್ಬೋದು ಮನಸ್ ಮಾಡಿದ್ರೆ, ಮಾಡಿ ಆಮೇಲೆ ಮೇಂಟೈನ್ ಮಾಡಿ. ಹೌದು, ಖಂಡಿತ ಸರ್. ಆಯ್ತಾ? ಇಲ್ಲ ಓಕೆ. ತಿಂದ್ರು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಮಾಡ್ಬೋದು. ಎಕ್ಸಸೈಸ್ ಹೆಂಗ್ ಮಾಡ್ತಿದ್ರಿ? ಲಿಂಕ್ ಎಲ್ಲ ಕಳ್ಸಿದ್ದಾರೆ, ಹ್ಮ್ ಅದು ವಿಡಿಯೋಸ್ ನೋಡ್ಕೊಂಡು ನೋಡ್ಕೊಂಡು ಮನೇಲಿ ಮಾಡ್ತೀನಿ. ಮಾಡ್ತಾ ಹಾ ಸರ್, ವಿಡಿಯೋಸ್ ನೋಡ್ಕೊಂಡು ಮಾಡ್ತೀನಿ. ಹಸ್ಬೆಂಡ್ ಹೇಳ್ಕೊಡ್ತಾರೆ. ಮನೆಯಲ್ಲೇ ಎಕ್ಸಸೈಸ್ ಎಲ್ಲ ಮಾಡಿ 18 kg ಕಡಿಮೆ ಮಾಡೋದೇನ್ ತಮಾಷೆ ಅಲ್ಲ ಬಿಡಿ. ತುಂಬಾ ಆ, ಅಂತ ಅದ್ ಇವಾಗ ಆಲ್ಮೋಸ್ಟ್ ಎಷ್ಟ್ ಟೈಮ್ ತಗೊಳ್ತು? 4.5 ತಿಂಗಳ ಹತ್ರ ಅಲ್ವಾ? ಹೌದು ಸರ್, ಹೌದು ಸರ್. Nice. ತುಂಬಾ ಜನ ಏನ್ ಕೇಳಿದ್ದಾರೆ ಅವ್ರನ್ನ. ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲ ನೋಡಿದವರಲ್ಲ? ಅದೇ ಎಲ್ಲ ಕೇಳ್ತಾರೆ, ಏನ್ ಪೌಡರ್ ತಗೊಂತಿದ್ಯಾ, ಏನೇನ ಟ್ಯಾಬ್ಲೆಟ್ಸ್ ತಗೊಂತಾ ಇದೀಯಾ ಹ್ಮ್ ಅಂತೆಲ್ಲ ಕೇಳಿದ್ರು. ಇಲ್ಲ ಇಲ್ಲ, ನಾನು ನ್ಯಾಚುರಲ್ ಹೋಗ್ತಾ ಇದೀನಿ ಎಲ್ಲ ಅಂತ ಹೇಳಿದ್ರು. ಹ್ಮ್ ನ್ಯಾಚುರಲ್ ಫುಡ್ ತಗೊಂತಾ ಇದೀನಿ ಅಂತ. ಯಾರು ನ್ಯಾಚುರಲ್ ಫುಡ್ ನಂಬ್ತಾ ಅಂದ್ರೆ ಇಲ್ಲ. ಜಾಸ್ತಿ ದಿನ ಮೇಂಟೈನ್ ಹೆಲ್ದಿ ಮಾಡ್ಬೋದು. ಲೈಫ್ ಸ್ಟೈಲ್. ಹಾ, ಅನ್ಹೆಲ್ದಿ ಇದು ಶಾರ್ಟ್ ಕಟ್ ಗಳಿಗೆಲ್ಲ ಹೋದ್ರೆ ಆ, ಸೊ ಹಾಗೆ ಹೇಳಿದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಅದೇ ನ್ಯಾಚುರಲ್ ಅಂದ್ರೆ ಜನರಿಗೆ ಏನಿದು ಆ ಅಂತ ಅಂದ್ರೆ ಹೌದು. ಒಂದು ಹೌದು ಸರ್. ಮಜಾ ಬರಲ್ಲ. ಸಿಂಪಲ್ ಆಗಿ ಹೌದೌದು. ಊಟ ಬಿಟ್ಟು ಏನೋ ಒಂದು ಕುಡಿಯೋದಂದ್ರೆ ಈಸಿ ಆಗ್ಬಿಡತ್ತೆ ಅವ್ರಿಗೆ ಅಲ್ವಾ? ನಿಜವಾಗ್ಲು ನಿಜವಾಗ್ಲು ಸರ್. ಓ, ನಾನು ಯಾವಾಗೇ ಫೋನ್ ಮಾಡ್ಲಿ, ಯಾವಾಗೇ ಮೆಸೇಜ್ ಮಾಡ್ಲಿ ಮೇಡಮ್, ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ಇಲ್ಲ ನೈಸ್. ಅಂತ ಯಾವಾಗ ಕೇಳ್ತೇನೆ, ಡೌಟ್ಸ್ ಇದೆಯಾ ಅಂತ. ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿರ್ತಾರೆ, ಬಟ್ ಏನ್ ಕೇಳೋ ಅವಶ್ಯಕತೆ ಇರಲ್ಲ ಮೇಡಮ್. ಥ್ಯಾಂಕ್ ಯು ಲತಾ. ಫಸ್ಟ್ ಇಂದಾನು ಕಾನ್ಫಿಡೆನ್ಸ್ ತುಂಬಾನೇ ಜಾಸ್ತಿ ಇತ್ತು. ಅವ್ರೊಂದ್ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದಿದ್ರು. ನಾನ್ ಏನೋ ಮಾಡ್ಲೇಬೇಕು, ವೆಯ್ಟ್ ಲಾಸ್ ಆಗ್ಲೇಬೇಕು, ಮೇನ್ PCOD ರಿವರ್ಸ್ ಮಾಡ್ಕೋಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇತ್ತು. ಸೊ ಹಾಗಾಗಿ ಪೀರಿಯಡ್ಸ್ ಯಾವಾಗ ರೆಗ್ಯುಲರ್ ಆಗಕ್ ಸ್ಟಾರ್ಟ್ ಆಯ್ತು, ಅವರು ತುಂಬಾ ಖುಷಿಯಾಗಿ ಇನ್ನೂ ಸ್ಟಾರ್ಟ್ ಮಾಡಿದ್ರು. ಹಾಗೆ ರಿಸಲ್ಟ್ಸ್ ಬಂತು ಅವರಿಗೆ. ಹಿಂಗೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಅಷ್ಟು ಆಸ್ಪತ್ರೆ ಸುತ್ತಾಡ್ಬಿಟ್ಟಿದೀವಿ ಸರ್, ಆಸ್ಪತ್ರೆ ಟ್ಯಾಬ್ಲೆಟ್ ಅಂತೆಲ್ಲ. ಹಸ್ಬೆಂಡೇ ಅಂತಿದ್ರು, ನಿನ್ಗೆ ಆಸ್ಪತ್ರೆಗೆ ಇಟ್ಟು ಸಾಕಾಗೋಯ್ತು ಅಂತ. ಅದೆಲ್ಲದು ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಅದೇ ಎಲ್ಲ ನ್ಯಾಚುರಲಿ ಸಿಂಕ್ ಆಗುತ್ತೆ. ಬಟ್ ನಾವು ಅನ್ಕೋತೀವಿ ಔಷಧಿಯಿಂದಾನೇ ಅದು ಗುಣ ಆಗೋದು ಅಂತ. ಬಟ್ ಇಲ್ಲ, ಅದೆಲ್ಲ ಮೇನ್ಲಿ ಆಗಿರೋದೇ ಲೈಫ್ ಸ್ಟೈಲು, ಫುಡ್ ಇಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಅದ್ ಸರಿ ಮಾಡಿದ್ರೆ ಅದ್ ಸರಿ ಹೋಗುತ್ತೆ ಅನ್ನೋದು ನಂದು ಇದು ಕಾನ್ಸೆಪ್ಟ್. ಎಲ್ರಿಗೂ ಗೊತ್ತು ಅದ್ ನಿಜ ಅಂತ, ಬಟ್ ಅದು ಟ್ರೈ ಮಾಡೋದಕ್ಕೆ ಕೆಲ್ಸ ತಗೊಳುತ್ತಲ್ಲ. ಅಂದ್ರೆ ನಾನ್ ಫಸ್ಟ್ ನೋಡಿದೆ ಬೇರೆ ಎಲ್ಲ ಮಾಡ್ತಾ ಇದ್ರು, ಸೊ ನಾನು ಮಾಡ್ಬೋದಾ, ನಮ್ಮಂತವ್ರು ಜಾಯಿನ್ ಆಗ್ಬೋದಾ ಇದಕ್ಕೆ ಅಂತ. ಸೊ ಅದೆಲ್ಲ ಬೇರೆ ಎಲ್ಲ ನೋಡ್ಮೇಲೆ ನಮ್ಗೂ ಹೋಪ್ ಬಂತ್ ಸರ್, ನಾನು ಜಾಯ್ನ್ ಆಗ್ಬೋದು ಅಂತ. ಸೊ ಈಗ ಅದೇ ಎಲ್ಲೂನು ಒಂದ್ಸಲನು ನಮ್ಮನ್ನ ಮೀಟ್ ಆಗದೆ, ಈಗ ನನ್ನ ಹತ್ರ ನೀವ್ ಯಾವತ್ತೂ ಮಾತಾಡಿಲ್ಲ, ಬರೇ ಡೈರೆಕ್ಟ್ ಸುಧನ್ ಹತ್ರ ಮಾತಾಡಿದ್ರೆ ಯಾವತ್ತು. ಸೊ ಬಟ್ ನೋಡಿದ್ದೆ ಅಷ್ಟೇ ನಿಮ್ದೆಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಂಕ್ವೈರಿ ಕಳ್ಸಿದೀರಾ, ಆಮೇಲೆ ಸುಧಾ ಅವ್ರು ನಮ್ ಕಡೆಯಿಂದ ಸುಧಾನ್ ನಿಮ್ಗೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚ್ ಆಗಿ ಅಸೈನ್ ಮಾಡಿದ್ವಿ. ಅವ್ರು ನಿಮಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ಕೊಂಡ್ರು. ಬಟ್ ಫಸ್ಟ್ ಕಾಲ್ ಮಾಡಿದಾಗ ನೀವು ಅದು ಶೇಕ್ ಕುಡಿತಾ ಇದ್ರಿಂದ ಅವ್ರೊಂದ್ 3 ತಿಂಗಳು ಎಲ್ಲ ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳಿದಾರೆ. ಆಮೇಲೆ ಬಂದಿದ್ದೀರಾ ನೀವು? ಬಿಕಾಸ್ ಏನಕ್ಕೆ ಇಮಿಡಿಯೇಟ್ ಆಗಿ ಬಂದ್ರೆ ಅವರಿಗೆ ಕೆಲವೊಬ್ಬರಿಗೆ
ಅಂದ್ರೆ ಊಟ ಗೀಟ ಬಿಟ್ಟು ಎಲ್ಲ ಮೆಟಬಾಲಿಸಮ್ ಕಡಿಮೆ ಆಗಿರುತ್ತಲ್ಲ, ನಾವು 3 ಹೊತ್ತು ಕರೆಕ್ಟ್ ಆಗಿ ಹೌದು ಸರ್. ತಿನ್ನೋದಕ್ಕೆ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ತಿಂದು ಊಟ ಗೀಟ ಬಿಟ್ಟವ್ರಿಗೆ ಕರೆಕ್ಟ್ ಆಗಿ 3 ಹೊತ್ತು ಊಟ ತಿನ್ನಕ್ ಸ್ಟಾರ್ಟ್ ಮಾಡಿದ್ಮೇಲೆ ವೆಯ್ಟ್ ಗೇನ್ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ದಿನ ಹೌದೌದು. ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳೋದು. ಆಮೇಲೆ ನಿಮ್ಮಿಂದ ವೆಯ್ಟ್ ಗೇನ್ ಆಯ್ತು ಅಂತ ನಮಗ್ ಬೈಬಾರ್ದಲ್ಲ ಅಂತ. ಹೌದೌದು ಸರ್, ಹಂಗೆ. ಥ್ಯಾಂಕ್ ಯು ಲತಾ ಅವರೇ. ಸೊ ನೋಡಿದ್ರಲ್ಲ ಲತಾ ಅವರ ವೆಯ್ಟ್ ಲಾಸ್ ಜರ್ನಿನ. ಲತಾ ಅವರು ನಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗೋದಕ್ಕೆ ಮುಂಚೆ ಬೇರೆ ಬೇರೆ ಎಫರ್ಟ್ ಗಳನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ಅವ್ರ ಶೇಕ್ ಗಳನ್ನ ಕುಡಿದು ಅದರಿಂದ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿ ಅದೆಲ್ಲ ಬಿಟ್ಟು ಆಮೇಲೆ ಅವರಿಗೆ ನ್ಯಾಚುರಲ್ ವೇ ನಲ್ಲಿ ಒಂದು 18 kg ವೆಯ್ಟ್ ಲಾಸ್ ಆಗಿದೆ ಇವಾಗ. ಸೊ ಹೀಗೆ ನಿಮಗೂ ಕೂಡ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ನೋಡಿದ್ರೆ ನಿಮಗೆ ಹೇಗೆ ಜಾಯ್ನ್ ಆಗೋದು ಅಂತ ಡೀಟೇಲ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ವಾಟ್ಸ್ಆಪ್ ನಂಬರ್ಗೆ ಅದರಲ್ಲಿ ಕೇಳಿರುವ ಒಂದು 8 ಪ್ರಶ್ನೆಗಳಿಗೆ ಉತ್ತರ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ನಮ್ಮ ಪ್ರೋಗ್ರಾಮ್ಗೆ ಜಾಯಿನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.